ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ವಿನಯ್ ಸರ್ ಹಾಗೂ ಅದಿತಿ ಮ್ಯಾಮ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಾಯ್ ಮ್ಯಾಮ್. ಹೇಗಿದ್ದೀರಾ ಇಬ್ಬರು? ಆ್ಯಕ್ಚುಲಿ ನಾವು ಕೂಡ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಬ್ಯುಸಿ ಇದ್ದೀರಾ, ಆದರೂ ಪ್ರಮೋಷನಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ಸಾಂಗ್ ರಿಲೀಸ್ ಆಯಿತು, ಟೀಸರ್ ರಿಲೀಸ್ ಆಯಿತು. ಸಾಂಗ್ ಅಂತೂ ಸಖತ್ತಾಗಿ ಟ್ರೆಂಡ್ ಆಯಿತು. ಫಸ್ಟ್ ಸಾಂಗ್ ರೆಸ್ಪಾನ್ಸ್ ಬಗ್ಗೆ ಏನು ಹೇಳ್ತೀರಾ? ಸಾಂಗ್ ರೆಸ್ಪಾನ್ಸ್ ಕೇಳಿ ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ನಮ್ಮ ಸಾಂಗ್ ಇಷ್ಟ ಆಗಿದೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಈ ಸಾಂಗ್ನ ಕಂಪೋಸ್ ಮಾಡಿದ್ದಾರೆ. ಆಮೇಲೆ ಶ್ರೀರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಸಾಂಗಿನ ಲಿರಿಕ್ಸ್ ತುಂಬ ಇಷ್ಟ. ಯಾರು ಬೇಕಾದ್ರೂ ಈಸಿಯಾಗಿ ಹಮ್ ಮಾಡ್ಬೋದು, ಆಮೇಲೆ ಹಾಡ್ಬೋದು ಈ ಸಾಂಗ್ನ. ಸೊ ಆಮೇಲೆ ಎಲ್ಲರಿಗೂ ಇಷ್ಟಪಟ್ಟಿದ್ದಾರೆ. ಸೊ ನಮ್ಗೆ ಅದಕ್ಕೆ ಅದೊಂಥರ ಕಾನ್ಫಿಡೆನ್ಸ್ ಕೊಡ್ತಾರೆ. ಒಂದು ಸಾಂಗ್ ತುಂಬ ಚೆನ್ನಾಗಿ ಹಿಟ್ ಆದಾಗ ನಮ್ಮ ಸಿನಿಮಾನು ಅಷ್ಟೇ ಜನ ನೋಡ್ತಾರೆ, ಸಿನಿಮಾಗೂ ಅಷ್ಟು ಜನ ನಮ್ಮ ಸಿನಿಮಾ ಬಗ್ಗೆ ಅವೇರ್ ಆಗಿದ್ದಾರೆ ಅಂತ ಒಂದು ಖುಷಿ ಬರುತ್ತೆ. ಮ್ಯಾಮ್, ಮುಂಗಾರು ಮಳೆ ಸಾಂಗ್ ಅಂತ ಬಂದಾಗ ಪೂಜಾ ಗಾಂಧಿ ಮ್ಯಾಮ್ ನೆನಪಾಗ್ತಾ ಇದ್ರು. ಇವಾಗ ಮುಂಗಾರು ಮಳೆ ಸಾಂಗ್ ಬಂದರೆ ಇವಾಗ ಅದಿತಿ ಮ್ಯಾಮ್ ಅಂತ ಹೇಳ್ತಾರೆ. ಈ ಚೇಂಜ್ ಓವರ್ ಬಗ್ಗೆ, ರೆಸ್ಪಾನ್ಸ್ ಬಗ್ಗೆ ಏನು ಹೇಳ್ತೀರಾ? ಕರ್ನಾಟಕದಲ್ಲಿ ಎಲ್ಲ ಹುಡುಗಿಯರು ಸುಮಾರು 4.5 ಲಕ್ಷದ ಮೇಲೆ ರೀಲ್ ಮಾಡಿದ್ದಾರೆ ಅಂದರೆ ಅವ್ರೆಲ್ರಿಗೂ ಸೇರುತ್ತೆ ಹಾಡು. ಅಂದರೆ ಕೆಲವೊಂದು ಪದಗಳು ಹಾಗೇನೆ ತುಂಬ ನಮಗೆ ನಮ್ಮ ಮನಸ್ಸಿಗೆ ಗೊತ್ತಿಲ್ಲದೇ ಹತ್ತಿರ ಆಗ್ತದೆ. ಅಂಥ ಒಂದು ಪದ ಅಲ್ಲಿ ಮುಂಗಾರು ಮಳೆ. ಮಳೆ ಅನ್ನೋಂಥದ್ದು ಒಂದು ಚಂದ ಅಲ್ವಾ? ಮಳೆ ಅಂದ್ರೇ ಪ್ರೀತಿ. ಪ್ರೀತಿಗೆಲ್ಲ ನಾವು ಮಳೆ ಹೋಲಿಸ್ತೀವಿ. ಮಳೆ ಬಂದ ತಕ್ಷಣ ಏನೋ ಒಂಥರ ಚಂದ ಅಂತ ಹೋಲಿಸ್ತೀವಿ. ವಿಡಿಯೋ ಸಾಂಗ್ ಕೂಡ ಅಷ್ಟೇ ಅದ್ಭುತವಾಗಿ ನೋಡಿದಾಗ ಆ ಸಿಚುವೇಶನ್ಗೆ, ಆ ವಾತಾವರಣ ಎಲ್ಲ ತುಂಬ ಚಂದ ಇದೆ. ಕಂಪ್ಲೀಟ್ ಮಲೆನಾಡು ಅನ್ಸುತ್ತೆ ಅಲ್ವಾ? ಅದೇ ಅರ್ಧ ಅದಕ್ಕೆ ಒಂಥರ ಕಳೆ ಲಕ್ಷಣ ಆಗಿರೋದು ಆ ಗ್ರೀನರಿದೆ ಅಂತ ಹೇಳ್ಬೋದು. ಸರ್, ಈ ಸಾಂಗ್ ರಿಲೀಸ್ ಆದಮೇಲೆ ಹುಡುಗಿರಿಂದ ನಿಮ್ಗೆ ಎಷ್ಟು ಟಾರ್ಚರ್ ಶುರುವಾಯಿತು? ಹಾಂ, ಯಾಕಂದರೆ ಅಲ್ಲಿ ಲೈನಲ್ಲೇ ಇತ್ತಲ್ಲ, ಆ ಊರಲ್ಲಿ ಯಾರೂ ಇಲ್ಲ ನಿಮ್ಮಂಥ ಒಳ್ಳೆ ಹುಡುಗ ಆದಮೇಲೆ ಹುಡುಗಿರು ಆಬ್ವಿಯಸ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅಲ್ಲ? ಅಲ್ವಾ? ವಿನಯ್ ಸರ್ ಆಗಿದ್ರೆ ನಿಜವಾಗ್ಲೂ ಒಳ್ಳೆ ಹುಡುಗನ ಅದಿತಿ ಮ್ಯಾಮ್ ಹೇಳಬೇಕು. ಸುಮ್ಮನೆ ಕೇಳಿ ಸರ್, ಗೊತ್ತಾಗುತ್ತೆ ಸರ್. ನೀವೇನು ಅಂದರೆ ದೊಡ್ಡ ಮನೆ ಅಂದರೆ ಏನಂತಲೇ ಗೊತ್ತಾಗುತ್ತೆ, ಯಾರು ಹೇಳೋದೇ ಬೇಡ. ಅದರಲ್ಲಿ ದೊಡ್ಡ ಮನೆ ಕುಡಿ ಅಂದರೆ ಹೇಳಬೇಕಾ ಅಲ್ವಾ? ಇವಾಗ ಅಂದೊಂದಿತ್ತು ಕಾಲ ಸಿನಿಮಾ ಇನ್ನೇನು ರಿಲೀಸಿಗೆ ರೆಡಿ ಇದೆ. ಆಲ್ರೆಡಿ ಟೀಸರಲ್ಲಿ ನೋಡಿದಾಗ ವಿನಯ್ ಸರ್ 2 ಲುಕ್ಕಲ್ಲಿ ಕಾಣ್ತಾರೆ. ಒಂದು ಸ್ಕೂಲ್ ಹುಡುಗ ಆಗಿರ್ಬೋದು. ಈ ಸ್ಕೂಲ್ ಹುಡುಗ ಅಂತ ನೀವು ಟೀಸರ್ ರಿಲೀಸ್ ಆದಾಗ ನಿಮ್ಮನ್ನು ನೀವು ನೋಡಿಕೊಂಡಾಗ ಸ್ಕ್ರೀನಲ್ಲಿ ಹೇಗೆ ಅನ್ನಿಸ್ತು ಸರ್ ಈ ಲುಕ್ಕಲ್ಲಿ? ನಾನು ತುಂಬ ದಿನ ಬಿಯರ್ಡ್ ಲುಕ್ಕಲ್ಲೇ ಇದ್ನಲ್ಲ. ಸೊ ನಾನು ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲೇ ಶೇವ್ ಮಾಡಿದಾಗ ನನಗೆ ಒಂಥರ ಬೇರೆ ಥರ ಕಾಣಿಸ್ತಾ, ಒಂಥರ ಡಿಫ್ರೆಂಟ್. ಸಡನ್ನಾಗಿ ಮರ್ತೋಗಿರ್ತಾ ಇತ್ತು ಶೇವ್ ಮಾಡಿದಾಗ. ಬೆಳಿಗ್ಗೆ ಎದ್ದು ಅಲ್ಲುಜ್ಜಕ್ಕೆ ಹೋದಾಗ ನನ್ನ ನೋಡ್ಕೊಂಡಾಗ ನನಗೆ ಒಂಥರ ಬೇರೆ ಥರ ಅನಿಸ್ತಾ ಇತ್ತು. ಬಟ್ ಆಮೇಲೆ ಶೂಟಿಂಗ್ ಮುಗ್ದು ತುಂಬ ದಿನ ಆದಮೇಲೆ ಸಾಂಗ್ ನೋಡಿದಾಗಲೂ ಒಂಥರ ನಾನಂತ ಅನಿಸ್ತಾನೆ ಇರಲಿಲ್ಲ. ಚೆನ್ನಾಗಿ ಬಂದಿದೆ. ಒಂದು ಆಪರ್ಚುನಿಟಿ ಸಿಕ್ತು ಆ್ಯಕ್ಚುಲಿ ಆ ಥರ ಒಂದು ಲುಕ್ಕಲ್ಲಿ ಒಂದು ಮೂವಿ ಮಾಡೋಕ್ಕೆ, ಒಂದಷ್ಟು ಸಿಚುವೇಶನ್ಸ್ ಪ್ಲೇ ಮಾಡೋಕ್ಕೆ. ಅದು ಚೆನ್ನಾಗಿ ಬಂದು ನನಗೆ ಯಾವಾಗಲೂ ಇದಿತ್ತು, ಏನಂದರೆ ಒಂಥರ ಟೆನ್ಷನ್ ಇತ್ತು. ಅವ್ರು 16 ವರ್ಷದ ಥರ ಕಾಣಬೇಕು ಅಂತ. ನಾನು ತುಂಬ ಒಂಥರ ಮೆಚೂರ್ಡಾಗಿ ಕಾಣಿಸ್ಬಿಡ್ತೀನಿ, ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡಿದ್ದೆ. ಬಟ್ 16 ವರ್ಷದ ಥರ ಕಾಣಿಸಿಲ್ಲ ಅಂದ್ರೂ ಒಂದು 17-18 ಥರ ಕಾಣುತ್ತೆ ಅನಿಸುತ್ತೆ ಅದು. ಸೊ ಖುಷಿ ಆಯಿತು. ಅದಿತಿ ಮ್ಯಾಮ್, ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾವು ಇಲ್ಲೇನು ವೀಡಿಯೋದೆಲ್ಲ ನೋಡಿದ್ದೀವಿ, ಸಕ್ಕದಾಗಿ ಕಾಣಿಸ್ತಾರೆ. ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ನೀವು ಅಷ್ಟೇ ಸಕ್ಕದಾಗೆ ಕಾಣಿಸ್ತೀರಾ. ಬಟ್ ಇದರಲ್ಲಿ ಒಂಥರ ಹಳ್ಳಿ ಲುಕ್ಕಲ್ಲಿ ಈ ಟ್ರೆಡಿಷ್ನಲ್ ಕಂಪ್ಲೀಟಾಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ, ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ದೀರಾ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ಥರ ಇದೆ ಅಂತ? ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ವಸುಂಧರಾ. ಸೊ ಆ ಹೆಸರಿಗೆ ತಕ್ಕಂತೆ ಇರೋಂಥ ಒಂದು ಪಾತ್ರ ಇದೆ. ಅದೇ ಒಂಥರ ಮೆಚುರಿಟಿ, ಅದೇ ಒಂದು ಸೈಲೆನ್ಸು, ಅದೇ ಬದುಕನ್ನು ನೋಡೋ ರೀತಿ, ಅವಳು ಮಾತಾಡೋವಾಗ ತೂಕವಾಗಿ ಮಾತಾಡೋದು, ಅದೆಲ್ಲ ಅದೇ ಥರ ಇರುವಂಥ ಪಾತ್ರ. ಹಳ್ಳಿ ಹುಡುಗಿ ಅನ್ನೋದಕ್ಕಿಂತ
ಅದರಿಂದ ಈಗ ಒಬ್ಬ ನಾರ್ಮಲ್ ಆಗಿ ಈಗ ನಾನು ಕಾಲೇಜ್ ಡೇಸಲ್ಲಿ ಓದಬೇಕಾದ್ರೆ ನಾನು ಹೆಂಗೆ ಆ ಬಟ್ಟೆ ಆಗಿರ್ಬೋದು, ನನ್ನ ಯೋಚನೆ ಆಗಿರ್ಬೋದು, ಅದೆಲ್ಲ ಎಷ್ಟು ನಾರ್ಮಲ್ ಆಗಿ ಹೋಗ್ತಾ ಇತ್ತು. ಅದೇ ಥರ ವೆರಿ ನಾರ್ಮಲ್ ಹುಡುಗಿ ಆ ಥರದೊಂದು ಪಾತ್ರ. ಹಾಗೆ ಬದುಕಿದ್ರಿಂದ ನನಗೇನು ಅಂತ ಕಷ್ಟ ಅನಿಸಿಲ್ಲ. ಹೆಂಗಿರ್ತೀವೋ ಹಾಗೆ ಪಾತ್ರ ಮಾಡಿರೋದು. ಇವಾಗ ಅಂದೊಂದಿತ್ತು ಕಾಲ ಅನ್ನೋ ಟೈಟಲ್ಲು ಸಿನಿಮಾಗೆ ಎಷ್ಟು ಇಂಪಾರ್ಟೆಂಟ್ ಕೊಟ್ಟಿದೆ ಸರ್? ಸಿನಿಮಾಗೆ ಎಷ್ಟು ಈ ಟೈಟಲ್ ಅದೇ ನಮ್ಮ ಸಿನಿಮಾ ಆ್ಯಕ್ಚುಲಿ ಟೈಟಲ್ ತಕ್ಕಂತೆ ಇದೆ, ತುಂಬ ಆ್ಯಕ್ಟ್ ಇದೆ ಈ ಟೈಟಲ್ ನಮ್ಮ ಸಿನಿಮಾಗೆ. ಆಮೇಲೆ ಅಂದೊಂದಿತ್ತು ಕಾಲ ಬಂದ್ಬಿಟ್ಟು ತುಂಬ ಒಂಥರ ಎಲ್ಲರ ಬಾಯಲ್ಲೂ ಮನಸ್ಸಲ್ಲೂ ಉಳಿಯುತ್ತೆ ಇದೊಂದು ಟೈಟಲ್ ಅಂದೊಂದಿತ್ತು ಕಾಲ ಅಂತ. ಯಾಕಂದರೆ ನಾವೇನೇ ಯಾರನ್ನೇ ಮೀಟ್ ಮಾಡಿದ್ರು ಫಸ್ಟು ಮಾತಾಡೋದೇ ನಾವು ಹಳೆ ಮೆಮೊರೀಸ್ ಬಗ್ಗೆ. ಅವಾಗ ಹಿಂಗಿತ್ತು, ಅವಾಗ ಹಿಂಗಿತ್ತು, ಅವಾಗ ಹಿಂಗಿತ್ತು, ಅವತ್ತು ಇದು ಮಾಡ್ತಾ ಇದ್ವಿ ಅಂತ ಎಲ್ಲ ಜಾಸ್ತಿ ಕಾನ್ವರ್ಸೇಷನ್ ಅದು ಹಳೆ ಫ್ರೆಂಡ್ಸ್ ಮೀಟ್ ಮಾಡಿದಾಗ, ಹಳೆ ಕೊಲೀಗ್ಸ್ ಮೀಟ್ ಮಾಡಿದಾಗ ನಾವೆಲ್ಲರೂ ಯಾವಾಗಲೂ ಪಾಸ್ಟ್ ಹೋಗ್ತೀವಿ. ಸೊ ಅದೇ ರೀತಿ ಅಂದೊಂದಿತ್ತು ಕಾಲ ಅಂದ ತಕ್ಷಣ ಜನ ತುಂಬ ಪಾಸ್ಟ್ಗೆ ಅವ್ರ ಮೆಮೊರೀಸ್ಗೆ ರೆಸೊನೇಟ್ ಮಾಡ್ತಾರೆ. ಸೊ ಅದಕ್ಕೆ ಈ ಸಿನಿಮಾಗೆ ಅದು ತುಂಬ ಆಗ್ತಾಯಿದೆ. ಇದು ಎಷ್ಟು ಡೆಪ್ತಾಗಿ ವರ್ಕ್ ಆಗಿದೆ ಈ ಸಿನಿಮಾ ಅನ್ನೋದಕ್ಕೆ ನಾವು ಚಿಕ್ಕ ವೀಡಿಯೋದಲ್ಲಿ ಟೀಸರಲ್ಲೇ ನೋಡ್ಬೋದು. ಈ ವಿದ್ಯಾ ನೋಟ್ಬುಕ್ ಆಗಿರ್ಬೋದು, ನಟರಾಜ ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು, ಈ ಹುಣಸೆ ಹುಳಿನ ಕುಟ್ಟಿ ತಿನ್ನೋದಾಗಿರ್ಬೋದು, ಇದು ನೋಡಿದಾಗ ಎಲ್ಲೋ ಕೆಲವೊಂದು ಕಡೆ ನಮ್ಮ ಬಾಲ್ಯಗಳನ್ನು ನೆನಪಿಸುತ್ತೆ. ಸೊ ಇದೇ ಥರ ಸ್ಪೆಷಲ್ ಮೂಮೆಂಟ್ ನೆನಪು ಮಾಡುವಂಥದ್ದು ಎಷ್ಟಿದೆ ಸಿನಿಮಾದಲ್ಲಿ? ಅದೇ ಇಡೀ ಸಿನಿಮಾದಲ್ಲಿ ನೀವು ಒಬ್ಬೊಬ್ರಿಗೂ ಒಂದೊಂದು ರಿಲೇಟ್ ಆಗುತ್ತೆ. ಒಬ್ಬೊಬ್ರಿಗೆ ಈ ಥರ ಚಿಕ್ಕ ಏನೋ ಆಟಗಳು ರಿಲೇಟ್ ಆಗ್ಬೋದು, ಒಬ್ಬೊಬ್ಬರಿಗೆ ಬಟ್ಟೆಗಳು ರಿಲೇಟ್ ಆಗ್ಬೋದು, ಒಬ್ಬೊಬ್ಬರಿಗೆ ಆವಾಗ ಮಾತಾಡ್ತಿರೋ ಒಂದು ಶೈಲಿ, ಅವಾಗಿರೋ ಒಂದು ರಿಲೇಷನ್ಶಿಪ್ಸ್ ಬೇರೆ ಥರ ಇತ್ತು, ಟೆಕ್ನಾಲಜಿ ಇರಲಿಲ್ಲ ಅವಾಗ. ಸೊ ಅದೆಲ್ಲ ಒಬ್ಬೊಬ್ರಿಗೂ ಒಂದೊಂದು ರಿಲೇಟ್ ಆಗುತ್ತೆ. ನಿಮ್ಮ ಅಂದೊಂದಿತ್ತು ಕಾಲದ ಬಾಲ್ಯದಲ್ಲಿ ಇವಾಗ್ಲೂ ನೆನೆಸ್ಕೊಂಡಾಗ ವಾವ್ ಅನಿಸೋಂಥ ಮೂಮೆಂಟ್ ಯಾವುದಾದ್ರೂ ಇದೆಯಾ ನಿಮ್ಮ ಬಾಲ್ಯದ ನೆನಪು? ಬಾಲ್ಯ ಅಂದರೆ ಇಷ್ಟ, ಎಲ್ಲರಿಗೂ ಇಷ್ಟ. ಸೊ ಅದರಲ್ಲಿ ತುಂಬ ಸಿಚುವೇಶನ್ಸ್ ಜ್ಞಾಪಿಸ್ಕೊಂಡ ತಕ್ಷಣ ತುಂಬ ಖುಷಿ ಕೊಡೋದು ತುಂಬ ಇದೆ. ಅವಾಗ ಯಾಕಂದರೆ ಬಾಲ್ಯದಲ್ಲಿ ಯಾವಾಗಲೂ ಫಸ್ಟ್ ಟೈಮ್ ಇರುತ್ತೆ. ಅಂದರೆ ಫಸ್ಟ್ ಟೈಮ್ ಒಂದು ಸಿನಿಮಾ ನೋಡೋದು, ಫಸ್ಟ್ ಟೈಮ್ ಒಂದು ಹೊಸ ಥರ ಒಂದು ಮ್ಯೂಸಿಕ್ ಕೇಳೋದು, ಇಲ್ಲ ಫಸ್ಟ್ ಟೈಮ್ ನಾವು ಯಾವುದೋ ಒಂದು ಹೋಟೆಲ್ಗೆ ಹೋಗೋದು, ಫಸ್ಟ್ ಟೈಮ್ ಏನೋ ಒಂದು ಹೊಸ ಊಟ ಟ್ರೈ ಮಾಡೋದು. ಇವಾಗ ಎಲ್ಲದನ್ನೂ ಟ್ರೈ ಮಾಡಿಬಿಟ್ಟು ಎಲ್ಲ ಅಷ್ಟು ಮಜಾ ಕೊಡೋಲ್ಲ. ಬಾಲ್ಯದಲ್ಲಿ ತುಂಬ ಫಸ್ಟ್ ಟೈಮ್ಸ್ ಇರುತ್ತೆ. ಸೊ ಅದಕ್ಕೆ ಎಲ್ಲದೂ ತುಂಬ ಚೆನ್ನಾಗಿದೆ. ಮ್ಯಾಮ್, ನೀವು ಸ್ವಲ್ಪ ನಾರ್ತ್ ಕರ್ನಾಟಕ ಆಗೋದ್ರಿಂದ ಈ ಆಟಗಳು ಸ್ವಲ್ಪ ಜಾಸ್ತಿ ಸಿಗುತ್ತೆ ನಮಗೆ. ಮಣ್ಣಲ್ಲಿ ಆಟ ಆಡೋದು, ಈ ಕೆಲವೊಂದು ಆಟಗಳಿರುತ್ತೆ. ಸೊ ನೀವು ಅದು ತುಂಬ ನೀವು ಆ್ಯಕ್ಚುಲಿ ಅದನ್ನೆಲ್ಲ ಆಟ ಆಡೇ ಬಂದಿರ್ತೀರ, ಆ್ಯಕ್ಚುಲಿ ಖುಷಿ ಆಗಿರುತ್ತೆ ನಿಮಗೆ. ಸೊ ಈ ಟೈಮಲ್ಲಿ ನೆನಪಿಸ್ಕೊಳ್ಳೋದಾದರೆ ಮರ್ಕೋತಿ ಆಟ, ಮತ್ತು ಜೂಟು ಮುಟ್ಟಾಟ, ಒಂಟಿಕಾಲು ಕುಂಟಾಟ, ಬಚ್ಚಿಟ್ಕೊಳ್ಳೋ ಆಟ, ಗೋಲಿ, ಬುಗುರಿ, ಲಗೋರಿ, ಮಣ್ಣಾಟ ಎಲ್ಲ ಒಂದಂತ ಅಲ್ಲ, ಎಲ್ಲ ಆಟ ಆಡ್ತೀವಿ. ಒಂದು ಚಿಕ್ಕವರಿದ್ದಾಗ ಸರ್ ಹೇಳ್ತಾ ಇದ್ರಲ್ಲ, ನಮ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಯಾರಿಂದ, ಮನುಷ್ಯನಿಂದನೇ ಎಕ್ಸ್ಪೆಕ್ಟೇಷನ್ ಇರಲ್ಲ, ಬದುಕಿಂದನೇ ಎಕ್ಸ್ಪೆಕ್ಟೇಷನ್ ಇರಲ್ಲ ನಮಗೆ. ಅಲ್ಲಿ ಯಾವುದೇ ರೆಸ್ಪಾನ್ಸಿಬಿಲಿಟಿಗಳಿರಲ್ಲ, ಇದನ್ನ ಮಾಡಬೇಕು ಅಥವಾ ಎಂಥದೂ ಇರಲ್ಲ. ದೇವ್ರು ಹೆಂಗಂದ್ರೆ ನೀನು ಬೆಳಿ ಅಂತ ಬಿಟ್ಟಿರುತ್ತೆ. ಸೊ ಆ ಬೆಳೆಯೋ ಟೈಮ್ ಇದೆ ಅಲ್ವಾ, ಅದೇ ಚಂದ. ನಮಗೆ ಏನು ಮಾಡಿದ್ರು ಚಿಕ್ಕದ್ರಲ್ಲೂ ಖುಷಿ ಪಡ್ತಿರ್ತೀವಿ. ಒಂದು ಸಣ್ಣ ಕುಟ್ಕೊಂಡಿ ನಾವೇ ಕುಟ್ಕೊಂಡು ತಿಂದ್ರು ಅದು ಖುಷಿ. ಒಬ್ಬರ ಮನೆಯಿಂದ ಉಪ್ಪು ತರೋದು, ಒಬ್ಬರ ಮನೆಯಿಂದ ಹುಣಸೆ ಹಣ್ಣು ತರೋದು, ಒಬ್ಬರ ಮನೆಯಿಂದ ಖಾರ ಪುಡಿ ತೊಗೊಂಬರೋದು, ನಾನು ಉಪ್ಪಿರ್ತೀನಿ. ಅದನ್ನು ಹೆಂಗೆ ಮಧ್ಯಾಹ್ನ ಮನೆಯಲ್ಲೆಲ್ಲ ಮಲ್ಕೊಂಡಾಗ ನಿಧಾನಕ್ಕೆ ಹೋಗ್ಬಿಟ್ಟು ಅದನ್ನ ಕೈಯಲ್ಲಿ ಎತ್ಕೊಂಡು ಏನು ಅಂದರೆ ತೋರಿಸ್ದೆ, ಅದೆಲ್ಲ ತುಂಬ ಚೆಂದ ಆಯ್ತಾ. ಅದಕ್ಕೆ ಬೆಲೆ ಕಟ್ಟಕ್ಕೂ ಆಗಲ್ಲ, ಆ ಭಾವನೆನ ವ್ಯಕ್ತಪಡಿಸೋದಕ್ಕೆ ಪದಗಳು ಸಾಲಬೇಕು. ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಷ್ಟು ಖುಷಿ ಸಿಗುತ್ತೆ. ಒಂದು ಉಪ್ಪಿನಕಾಯಿ ತಗೊಂಡು ಅದನ್ನ ಮಾವಿನಕಾಯಿ ಉಪ್ಪಿನಕಾಯಿನ ವಾಶ್ ಮಾಡಿಕೊಂಡು ಬರೀ ಮಾವಿನ ಹಣ್ಣು ತಿನ್ನೋದು ಒಂದು ಖುಷಿನೇ. ಹೌದು, ಮನೇಲಿ ಬೈದ್ರು ಕೂಡ ಅದನ್ನ ತಿನ್ನೋದು ಖುಷಿ. ಆಮೇಲೆ ಯಾರ್ದೋ ಮನೇಲಿ ಪೇರ್ಲಣ್ಣಿನ ಗಿಡ ಇದೆ ಅಂದ್ರೆ ಅವ್ರ ಮನೇಲಿ ಯಾರು ಇಲ್ದಾಗ ನೋಡಿ ಅದನ್ನ ತಿನ್ನೋದು ಒಂದು ಖುಷಿನೇ. ಸೊ ಅಷ್ಟು ಪುಟ್ಟರದಲ್ಲೂ ಖುಷಿ ಕಾಣ್ತಿರ್ತೀವಿ. ಬಾಲ್ಯ ಅಂದ್ರೆ ಖುಷಿ, ಎಲ್ಲರ ಬದುಕಲ್ಲೂ ಬಾಲ್ಯ ಅನ್ನೋ ಅದು ಎವರ್ಗ್ರೀನ್. ಆ್ಯಕ್ಚುಲಿ ನಿಮ್ಮನ್ನು ನೋಡಿದಾಗ ಅದನ್ನೆಲ್ಲ ಹೇಳಿದಾಗ ನೀವು ತುಂಬ ಚೆನ್ನಾಗಿ ಅನುಭವಿಸ್ತೀರಾ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಇವಾಗಲೇ ನೀವು ಎಷ್ಟು ಚೆನ್ನಾಗಿ ಲೈಫನ್ನು ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಿದ್ದೀರಾ ಅಂತ ನೋಡಿದ್ರೇ ಗೊತ್ತಾಗಿದೆ. ಸೊ ಡೆಫಿನೆಟ್ಲಿ ನೀವು ಬಾಲ್ಯನ ಸಕ್ಕದಾಗಿ ಎಂಜಾಯ್ ಮಾಡಿರ್ತೀರಾ ಅಲ್ವಾ ಸರ್? ಇವಾಗ ನನ್ನ ಕ್ವಶನ್ ಏನಂದರೆ, ಇವಾಗ ಬಿಡಿ ನಾವುಗಳೆಲ್ಲ ಆಟ ಆಡಿರೋದು ಮಣ್ಣಲ್ಲಿ ಅದೆಲ್ಲ ಇತ್ತು, ಬಟ್ ನಿಮಗೆ ನೀವು ಚಿಕ್ಕವರಿದ್ದಾಗ ನಿಮಗೆ ಆಟ ಆಡಿದ ಹೆಚ್ಚು ಶೂಟಿಂಗ್ ಸೆಟ್ಟಲ್ಲೇ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲ, ಶೂಟಿಂಗ್ ಸೆಟ್ಟಲ್ಲಿ ಜಾಸ್ತಿ ಹೋಗ್ತಿದ್ದೆ ಶೂಟಿಂಗ್ ಸೆಟ್ಗಳಿಗೆ. ಸೊ ಅಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಗಳಿದೆ, ತುಂಬ ಇಷ್ಟ. ಅದಕ್ಕೆ ನಾನು
ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದೊಂದ್ಸರಿ ಶೂಟಿಂಗ್ ಸೆಟ್ ಕರ್ಕೊಂಡು ಹೋದ್ರೆ ಅವ್ರಿಗೆ ಬೇಗ ಬೋರ್ ಆಗ್ಬಿಡುತ್ತೆ. ಸಾಕು ಸಾಕು ಒಂದಿನ ನೋಡಿ. ಬಟ್ ನನಗೆ ಯಾವತ್ತು ನಾನು ಯಾವತ್ತು ಈಗ ನಾನು ಶೂಟ್ ಮಾಡ್ತಿರ್ತೀನಿ, ಮಾಡದೇ ಇದ್ರೇನು ಶೂಟಿಂಗ್ ಶೆಟ್ ಹೋದ್ರೆ ಒಂಥರ ನನಗೆ ಕಂಫರ್ಟ್, ಒಂಥರ ಖುಷಿ, ಆರಾಮಾಗಿ ಇಡೀ ದಿನ ಇರ್ತೀನಿ. ಒಂದ್ಸರಿ ನಾನು ಶೂಟಿಂಗ್ ಮಾಡ್ತಿಲ್ಲ ಅಂದರೆ ನನ್ನ ತಮ್ಮನ ಶೂಟಿಂಗು ಇಲ್ಲ ಚಿಕ್ಕಪ್ಪ ಅದು ದೊಡ್ಡಪ್ಪ ಅದು ಯಾರ್ದಾರು ಒಂದು ಶೂಟಿಂಗ್ ಹೋಗ್ತಾನೆ ಇರ್ತೀನಿ ನೋಡೋದು. ಸೊ ಅಲ್ಲಿ ಯಾವತ್ತೂ ನನಗೆ ಬೋರ್ ಹೊಡೆದಿದ್ದೇ ಇಲ್ಲ. ಸೊ ಸಾಕಷ್ಟು ಆರಾಮಾಗೆ ಟೈಮ್ ಕಳೀತೀನಿ ಶೂಟಿಂಗ್ಸಲ್ಲಿ. ಚಿಕ್ಕವರಿದ್ದಾಗಿಂದ ಶೂಟಿಂಗ್ ನೋಡ್ತಾನೆ ಬೆಳೆದಿದ್ದೀರಾ. ಸೊ ಅದೇ ಒಂಥರ ಮನೆನೇ ನಿಮ್ಗೆ ಆಲ್ರೆಡಿ, ಅದು ಶೂಟಿಂಗ್ ಸೆಟ್ಟೇ ಒಂದು ಮನೆ ಅಂತಾನೆ ಹೇಳ್ಬೋದು. ಮನೆನೇ ಶೂಟಿಂಗ್ ಸೆಟ್ ಆಗಿರ್ತಾರೆ. ತುಂಬಾ ಶೂಟಿಂಗ್ಗಳು ನಮ್ಮ ಮನೇಲೇ ಮಾಡಿದ್ದಾರೆ. ಹಳೆ ಮನೆ ಇರ್ತದೆ ಸರಾಶಿನಗರಲ್ಲಿ. ಸೊ ತಾತಂದು, ತಂದೆದು, ದೊಡ್ಡಪ್ಪದು, ಚಿಕ್ಕಪ್ಪದು ಎಷ್ಟೊಂದು ಸಿನಿಮಾಗಳು ಮನೇಲೇ ಶೂಟಿಂಗ್ ಮಾಡ್ತಾರೆ. ಸೊ ನಾವು ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ಎಷ್ಟೋ ಜನ ಇರ್ತಾಯಿತ್ತು, ಒಂದು ಕಡೆ ಕ್ಯಾಮ್ರಾ ಇರ್ತಾಯಿತ್ತು, ನಮ್ಮ ಸೋಫಾ ಒಂದು ರೂಮಿಂದ ಇನ್ನೊಂದು ರೂಮ್ ಹೊರಟೋಗ್ತಾ ಇತ್ತು, ಬೆಡ್ ಬೇರೆ ಕಡೆ ಹಾಕ್ತಾ ಇರ್ತಾಯಿದ್ರು, ಇಡೀ ಮನೆಯೇ ಬೇರೆ ಥರ ಚೇಂಜ್ ಮಾಡಿರ್ತಾಯಿತ್ತು. ಬಟ್ ಅದೊಂಥರ ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ನೋಡಿ ಸ್ವಲ್ಪ ಖುಷಿ. ಮ್ಯಾಮ್ ಹೇಗೆ ವಿನಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀರಾ? ಸೊ ಈ ಎಕ್ಸ್ಪೀರಿಯನ್ಸ್ ಏನು ಹೇಳ್ತೀರಾ? ಅಂದರೆ ಈಗ ಗೊತ್ತಾ, ಕಲಾವಿದರು ಅಂತ ಬಂದಾಗ ಒಬ್ಬೊಬ್ಬರಿಂದ ಒಂದೊಂದು ಕಲಿಯೋ ತುಂಬ ಇರುತ್ತೆ. ಈಸ್ ವೆರಿ ಸೆಟಲ್ ಆಗ್ತದೆ ಆಯಿತಾ. ಯಾವುದೇ ಭಾವನೆಗಳನ್ನು ಅತಿಯಾಗಿ ತೋರಿಸೋದಿಲ್ಲೇ ಇಲ್ಲ. ತುಂಬ ಸೆಟಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಬ್ಬ ಅದರಲ್ಲೂ ಲವ್ ಸ್ಟೋರಿ ಅಂತ ಬಂದಾಗ ಹೀರೋ ಜೊತೆಗೆ ಆಯಿತು ಅಥವಾ ಯಾರದೇ ಜೊತೆಗೆ ಅಂದರೆ ಹುಡುಗಿಯರಿಗೆ ಸ್ವಲ್ಪ ಕಂಫರ್ಟ್ ಝೋನ್ ಇರಬೇಕು. ಮುಕ್ತಾಗ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೋ ಅಥವಾ ಎಲ್ಲದಕ್ಕೂ ಒಂದು ಕಂಫರ್ಟ್ ಝೋನ್ ಇರಬೇಕು. ಆ ಕಂಫರ್ಟ್ ಝೋನ್ ಡೆಫಿನೆಟ್ಲಿ ವಿನಯ್ ಸರ್ ಕೊಟ್ಟಿದ್ರು. ಕತೆ ಕೂಡ ಅಷ್ಟೇ ತುಂಬ ವೆರಿ ಡೀಸೆಂಟ್ ಮೂವಿ ಅಂತ, ವೆರಿ ಫೀಲ್ ಗುಡ್, ವೆರಿ ಡೀಸೆಂಟ್ ಮೂವಿ. ಹಾಗಾಗಿ ಆ್ಯಕ್ಟ್ ಮಾಡೋದಕ್ಕೆ ಒಂದು ಖುಷಿ ಖುಷಿ ಅಂತ ಅನ್ಸುತ್ತೆ. ಸರ್ ಮ್ಯಾಮ್ ಬಗ್ಗೆ ಏನು ಹೇಳ್ತೀರಾ? ಇವ್ರು ಯಾವಾಗಲೂ ತುಂಬ ಒಳ್ಳೆ ಮೂಡಲ್ಲಿ ಇರ್ತಾರೆ, ತುಂಬ ಖುಷಿಯಾಗಿರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡೋಕ್ಕೂ ಅದೇ ಹೇಳಿದ್ರಲ್ಲ, ಕಂಫರ್ಟ್ ತುಂಬ ಇಂಪಾರ್ಟೆಂಟ್. ಏನೇ ಸೀನ್ ಮಾಡೋಕ್ಕೂ ತುಂಬ ಇಂಪಾರ್ಟೆಂಟ್ ಕಂಫರ್ಟ್. ಸೊ ಆವಾಗ ನಮ್ಮ ಆ್ಯಕ್ಚುಲ್ ಇಮೋಷನ್ ಏನು ಹೇಳ್ಬೇಕಾಗುತ್ತೆ ಅದು ಕ್ಲೀನಾಗಿ ಬರುತ್ತೆ. ಏನು ಇನ್ಹಿಬಿಷನ್ ಇಲ್ಲದೆ ಕ್ಲೀನಾಗಿ ಆ್ಯಕ್ಟ್ ಮಾಡ್ಬೋದು. ಸೊ ಅದಕ್ಕೆ ಸಾಕಷ್ಟು ನನಗೂ ಹೆಲ್ಪ್ ಆಯಿತು. ಸೊ ಅದಕ್ಕೆ ಅವ್ರ ಸೆಟ್ಟಲ್ಲಿ ಇದ್ದಾಗ ಒಂಥರ ಇಡೀ ಸೆಟ್ನ ಒಂಥರ ಒಳ್ಳೆ ಖುಷಿ ಇದರಲ್ಲಿ ಅವರು ಮೇಂಟೈನ್ ಮಾಡ್ತಾರೆ. ಎಲ್ಲರ ಜೊತೆನೂ ಮಾತಾಡಿಸ್ಕೊಂಡು ಅದು ಶೂಟ್ ಮಾಡ್ಬೇಕಂದ್ರೆ ತುಂಬ ಹೆಲ್ಪ್ ಮಾಡುತ್ತೆ ಎಲ್ಲರೂ. ಸಿನಿಮಾದಲ್ಲಿ ಡೈರೆಕ್ಟರ್ ಇಬ್ಬರು ಹೀರೋಯಿನ್ ಕೊಟ್ಟಿದ್ದಾರೆ. ಹೇಗಿದೆ ಸರ್ ಕ್ಯಾರೆಕ್ಟ್ರು? ಯಾವ ಹೀರೋಯಿನ್ ಇಷ್ಟ ಆಯಿತು ಅಂತ ಕೇಳಲ್ಲ, ತಪ್ಪಾಗ್ಬಿಡುತ್ತೆ. ಹೇಗಿತ್ತು ಕ್ಯಾರೆಕ್ಟ್ರು ನಿಮಗೆ ಸಿನಿಮಾದಲ್ಲಿ? ಕ್ಯಾರೆಕ್ಟರ್ ಹೇಗಿತ್ತು ಸರ್? ಇಬ್ಬರು ಪಾತ್ರಗಳು ಹೇಗೆ? ಅದು ಇಬ್ಬರದು ತುಂಬಾ ಬೇರೆ ತರ ಇದೆ. ಹಾಂ, ಚೈಲ್ಡ್ಹುಡ್ ಅಲ್ಲಿ ಒಂದು ಅಲ್ವಾ? ಅವ್ರ ಕ್ಯಾರೆಕ್ಟರ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ. ಆಮೇಲೆ ಆ ಡೈರೆಕ್ಟರ್ ಇಲ್ಲ, ನನ್ನ ಪಾತ್ರನು ಆ ಟೈಮಲ್ಲಿ ಅವ್ರು ಮೀಟ್ ಮಾಡೋ ಟೈಮಲ್ಲಿ ಒಂದು ಹಂತದಲ್ಲಿ ಇರುತ್ತೆ ಸಿನಿಮಾದಲ್ಲಿ. ಆಮೇಲೆ ಇವ್ರು ಮೀಟ್ ಮಾಡೋ ಟೈಮಲ್ಲಿ ಇನ್ನೊಂದು ಹಂತಕ್ಕೆ ಹೋಗಿರುತ್ತೆ. ಸೊ ಆ ಕ್ಯಾರೆಕ್ಟರ್ಸ್ ಇಬ್ಬರದು ತುಂಬಾ ಬೇರೆ ಬೇರೆ ಥರ ಇದೆ. ತುಂಬ ಚೆನ್ನಾಗಿದೆ ಎರಡು ಕ್ಯಾರೆಕ್ಟರ್. ಸಿನಿಮಾದಲ್ಲಂತೂ ಯಾವ ಹೀರೋಯಿನ್ ಇಷ್ಟ ಅಂತ ಕೇಳಲ್ಲ, ಬಟ್ ರಿಯಲ್ ಲೈಫಲ್ಲಿ ಯಾವ ಹೀರೋಯಿನ್ ಇಷ್ಟ ಆಗ್ಬಹುದು ಅಂತ ಆಗಿದ್ದಾರೆ ನಿಮಗೆ ಅಂತ ಪರ್ಸ್ನಲ್ ಲೈಫಲ್ಲಿ? ಹಾಂ ಸರ್, ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಅಲ್ವಾ? ಎಸ್ ಮ್ಯಾಮ್, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮ್ಯಾಮ್ ಹುಷಾರಾಗಿದ್ದಾರೆ, ಮ್ಯಾಮ್ ಹುಷಾರಾಗಿದ್ದಾರೆ. ಹೇಳಿ ಸರ್. ಯಾರಾದ್ರೂ ಸರಿ, ನಿಮ್ಮ ಲೈಫಲ್ಲಿ ಇವಾಗ ಡೈರೆಕ್ಟಾಗಿ ಅರ್ಥ ಆಗೋ ಹಾಗೆ ಕೇಳ್ತಿದ್ದೀನಿ, ನಿಮ್ಮ ಲೈಫಲ್ಲಿ ಹೀರೋಯಿನ್ ಎಂಟ್ರಿ ಆಗಿದ್ದಾರಾ? ನನ್ನ ಲೈಫಿನ ಒಂದು ಸಿನಿಮಾ ಯಾವ ಥರ ತೆಗೆದಾಗ ನಿಮಗೆ ಗೊತ್ತಾಗುತ್ತೆ, ಯಾವಾಗ ಎಂಟ್ರಿ ಆದರು, ಯಾವಾಗ ಎಕ್ಸಿಟ್ ಆದರು, ಯಾವಾಗ ಇದ್ದಾರೆ ಇಲ್ಲ, ಎಲ್ಲ ಫುಲ್ ಕಂಪ್ಲೀಟ್ ಡೀಟೇಲಾಗಿ ಒಂದಿನ ಯಾವಾಗಲೂ ಒಂದ್ಸತಿ ಬಯೋಗ್ರಫಿ ಮಾಡ್ತೀನಿ. ಸರಿ ಬಿಡಿ ಸರ್, ಆದಷ್ಟು ಬೇಗ ಆ ದಿನ ಬರಲಿ ಅಲ್ವಾ, ನಮಗೂ ಒಳ್ಳೆ ಊಟ ಸಿಗಲಿ. ಆ ದಿನ ಬರಲಿ ಸರ್. ಸರ್, ಯಾಕೆ ನನ್ನ ಮಾತು ಕೇಳಿಸ್ತಿಲ್ವಾ ಅಂತ, ಅಥವಾ ನೀವು ಕೇಳಿದ್ರು ಕ್ಲಾರಿಟಿ ತಗೊಳ್ಳೋಣ ಅಂತನಾ? ಹೌದಾ ಸರ್, ಇವಾಗ ಅಂದೊಂದಿತ್ತು ಕಾಲ ಸಿನಿಮಾದಲ್ಲಿ ಎಷ್ಟೊಂದು ನಾವು ನೋಡಿದಾಗ ಕೆಲವೊಂದು ಬಾಲ್ಯಗಳನ್ನು ನೆನಪಿಸುತ್ತೆ, ಮತ್ತು ಅದೇ ಅಲ್ಲೇ ತುಂಬ ರಿಲೇಟ್ ಆಗುತ್ತೆ.
ಎಲ್ಲೋ ಇಲ್ಲೇ ನೋಡ್ತಾ ಇದ್ದೀವೇನೋ ಇಲ್ಲೇ ಯಾಕಂದರೆ ಕೆಲವೊಂದು ವಿಡಿಯೋ ಕೆಲವೊಂದು ಟೀಸರಲ್ಲೇ ಆಗಿರ್ಬೋದು, ಸಾಂಗಲ್ಲೇ ಆಗಿರ್ಬೋದು, ಈ ಗಲ್ಲಿಲಿ ನಡೀತಾ ಇರೋಂಥ ಲವ್ ಸ್ಟೋರಿ ಆಗಿರ್ಬೋದು, ಇದೆಲ್ಲ ನಿಮ್ಮ ಈ ಮುಂಗಾರು ಮಳೆ ಸಾಂಗಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಹಾಗಿರುವಾಗ ನಿಮ್ಮ ಸ್ಕೂಲ್ ಲೈಫಲ್ಲಿ ಮತ್ತು ಕಾಲೇಜ್ ಲೈಫಲ್ಲಿ ಈ ಥರದ್ದು ನೋಡಿದ್ರಾ? ನಿಮ್ಮ ಲೈಫಲ್ಲಿ ಆಗಿತ್ತಂತ ಕೇಳಲ್ಲ, ನೀವು ಈ ಥರದ್ದೆಲ್ಲ ನೋಡಿದ್ರಾ ಅಂತ. ಯಾವ ಥರ ಈ ಲವ್ಗಳು ನಡೀತಾ ಇರುತ್ತಲ್ಲ, ನಮ್ಮದೇ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಿರ್ತೀವಿ ನಾವು. ಸೊ ತಲೆ ಎಲ್ಲಾಡ್ತಿದ್ದಾರೆ ಅಂದರೆ ಪಕ್ಕ ಅವ್ರು ಮಾಡಿರ್ತಾರೆ. ನಾನು ತುಂಬ ನೋಡಿದ್ದೀನಿ, ತುಂಬ ನಾನು 3 ಸ್ಕೂಲಲ್ಲಿದ್ದೆ, ಎಲ್ಲ ಸ್ಕೂಲಲ್ಲೂ ನೋಡಿದ್ದೀನಿ. ಆಮೇಲೆ ಅದಕ್ಕೆಲ್ಲ ಒಂದು ಸಿನಿಮಾ ನೋಡಿದಾಗ ಎಲ್ಲದೂ ಅದೊಂದಿತ್ತು ಕಾಲ ಅಂತ ಒಂದು ಸಿನಿಮಾ ನೋಡಿದಾಗ ಎಲ್ಲ ನಮ್ಮ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತೀವಿ. ನಮ್ಮ ಫ್ಲ್ಯಾಶ್ ಬ್ಯಾಕಲ್ಲಿ ನಮ್ಮ ಫ್ರೆಂಡ್ಸ್ ಇರ್ಬೋದು, ಅವ್ರ ಲೈಫಲ್ಲಿ ನಡೆದಿರೋ ಒಂದಷ್ಟು ಘಟನೆ ಇರ್ಬೋದು, ಇಲ್ಲ ನಮ್ಮ ಲೈಫಲ್ಲಿ ನಡೆದಿರೋ ಘಟನೆ ಇರ್ಬೋದು, ಅದೆಲ್ಲ ಇದೀಗ ವಾಪಸ್ ನಮ್ಮ ಇಮ್ಯಾಜಿನೇಷನ್ಗೆ ಬರುತ್ತೆ. ಸೊ ಗ್ಯಾರಂಟಿ ಸಿನಿಮಾದಲ್ಲಿ ರವಿ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿರುವಂಥ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಅದೇ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಚೆನ್ನಾಗಿತ್ತು. ಒಂದು 2 days ಮಾತ್ರ ಶೂಟ್ ಮಾಡಿದ್ರು ಅವ್ರ ಜೊತೆ. ಸೊ ಅದೇ ಅವರು ನಮ್ಮ ಸಿನಿಮಾ ಥರನೇ, ನಮ್ಮ ಸಿನಿಮಾ ಹೆಂಗೆ ಅಂದಿತ್ತು ಕಾಲ ಥರ ಅವ್ರ ಲೈಫಲ್ಲಿ ಹೇಗೆ ಶೂಟ್ ನಡೀತಾ ಇತ್ತು, ಅವ್ರ ಲೈಫಲ್ಲಿ ಹೇಗೆ ಇನ್ವಾಲ್ವ್ ಆಗ್ತಾಯಿದ್ರು ಒಂದು ಸಿನಿಮಾ ಮಾಡೋಕ್ಕೆ. ಆಮೇಲೆ ಅವ್ರು ಎಷ್ಟು ಸಿನಿಮಾಗಳು ಡೈರೆಕ್ಟ್ ಮಾಡಿದ್ದಾರೆ, ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಆ ಪ್ರೋಸೆಸ್ಗಳು ಹೇಗೆ ಇರ್ತಾ ಇತ್ತು, ಆಮೇಲೆ ಇವಾಗ ಆ ಡಿಫ್ರೆನ್ಸ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಮಾತಾಡ್ತಿದ್ವಿ. ತುಂಬ ಚೆನ್ನಾಗಿ ಅವ್ರ ಜೊತೆ ಹೀರೋಯಿನ್ಸ್ ಆಗಿ ಆ್ಯಕ್ಟ್ ಮಾಡಿದಂಥವ್ರು ನಾವು ಕೇಳಿದಾಗ ಅವ್ರ ಸಿನಿಮಾದಲ್ಲಿ ಹೀರೋಯಿನ್ಸ್ ಆಗಿ ಆ್ಯಕ್ಟ್ ಮಾಡೋದೇ ಒಂದು ಲಕ್ಕಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತೆಲ್ಲ ಹೇಳ್ಕೊತಿರ್ತಾರೆ. ಸೊ ನೀವು ಅವ್ರ ಜೊತೆ ಹೀರೋಯಿನ್ ಆಗಿಲ್ಲ ಅಂದರೂ ಕೂಡ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಸೊ ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಗುಡ್ ಥಿಂಗ್ ಅಲ್ವಾ, ಅವರೆಲ್ಲ ಲೆಜೆಂಡ್ಸ್. ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೋದಂದ್ರೆ ಫಸ್ಟ್ ಆಫ್ ಆಲ್ ಅವರೊಟ್ಟಿಗೆ ಮಾತಾಡ್ಸೋದು, ಅವರ ಅನುಭವಗಳನ್ನು ನಾವು ತಿಳ್ಕೊಳ್ಳೋದಂದ್ರೆ ದೊಡ್ಡ ವಿಷಯ. ಎಷ್ಟು ಜನಕ್ಕೆ ಆ ಒಂದು ಅವಕಾಶ ಸಿಗುತ್ತೆ ಅಂಥದ್ರಲ್ಲಿ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೋದಂದ್ರೆ ಇಟ್ಸ್ ವಾವ್ ಮೂಮೆಂಟ್. ನನಗೆ ತುಂಬ ವಾವ್. ಅದಿತಿ ಮ್ಯಾಮ್ ಹೊಸಬ್ರ ಜೊತೆನೂ ಆ್ಯಕ್ಟ್ ಮಾಡ್ತಾರೆ, ಸ್ಟಾರ್ಗಳ ಜೊತೆನೂ ಮಾಡ್ತಾರೆ ಆ್ಯಕ್ಟು. ಸೊ ಹೊಸಬ್ರಿಗೂ ಅವರು ಪ್ರೋತ್ಸಾಹ ಕೊಡ್ತಾರೆ, ಹೊಸದಾಗಿ ಬರೋರ್ಗು ಎಲ್ಲ. ನಾನು ಒಂದು ಕಾಲದಲ್ಲಿ ಹೊಸಬ್ಳೇ ಅಲ್ವಾ, ಎಲ್ಲರೂ ಪ್ರತಿಯೊಂದು ಕೆಲಸಕ್ಕೂ ಹೊಸಬ್ರಾಗೇ ಇರ್ತೀವಿ. ಕೆಲಸ ಹೇಗಾಗುತ್ತೆ, ಟೀಮ್ ಚೆನ್ನಾಗಿದೆನಾ, ಕತೆ ಚೆನ್ನಾಗಿದೆನಾ, ಅದು ಮುಖ್ಯ ಆಗುತ್ತೆ. ಅದರೊಟ್ಟಿಗೆ ನಾವು ಮಾಡೋ ಕೆಲಸಕ್ಕೆ ನಮ್ಮದು ಒಂದು ಸಂಭಾವನೆ ಇರುತ್ತೆ, ಅದು ಸರಿಯಾಗಿ ಸಿಗುತ್ತೆ, ಇದಿಷ್ಟೇ ಮ್ಯಾಟರ್ ಆಗುತ್ತೆ. ಹೊಸಬ್ರು ಹಳಬ್ರು ನನಗೇನು ವ್ಯತ್ಯಾಸ ಅನ್ಸಲ್ಲ. ವಿನಯ್ ಸರ್, ನಿಮ್ಮದು ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು, ಪೇಪೆ ಸಿನಿಮಾ ಆಗಿರ್ಬೋದು, ಒಂದು ಸರಳ ಪ್ರೇಮ ಕಥೆ ಆಗಿದ್ರೆ ಸಿನಿಮಾ ನೋಡಿದ್ರೆ ಅದೊಂದು ಕ್ಲಾಸ್ ಸಿನಿಮಾ. ಪೇಪೆ ಮಾಸ್ ಸಿನಿಮಾ. ಇವಾಗ ಬರ್ತಾ ಇರೋದು ಅನ್ನೊಂದಿತ್ತು ಕಾಲ ಕ್ಲಾಸ್ ಸಿನಿಮಾ. ನೆಕ್ಸ್ಟ್ ಬರ್ತಾ ಇರೋದು ರೆಡ್ ಲೈಟ್ ಮಾಸ್ ಸಿನಿಮಾ. ಸಿಟಿ ಲೈಟ್, ಸಾರಿ ಸಿಟಿ ಲೈಟ್ ಇಲ್ಲ. ಸೊ ಹಿಂಗೆ ಆಲ್ಟರ್ನೇಟ್ ಮಾಡ್ಕೊಂಡು ಈ ಸಿನಿಮಾಗಳು ಈ ಥರ ಒಂದು ಕ್ಲಾಸು ಒಂದು ಮಾಸು ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ ಸರ್, ಹೇಗೆ ಈ ಥರ ಕತೆಗಳನ್ನ ಸೆಲೆಕ್ಟ್ ಮಾಡ್ಕೋತಿದ್ದೀರಾ ಅಥವಾ ಅದೇ ರ್ಯಾಂಡಮ್ ಆಗಿ ಬರ್ತಾ ಇರೋದಾ ಹೇಗೆ? ಆ್ಯಕ್ಚುಲಿ ಅದೇ ರ್ಯಾಂಡಮ್ ಆಗ್ತಾ ಇದೆ. ನಾನು ಈ ಥರ ಇದು ಮಾಡಲಿಲ್ಲ, ಒಂದು ಇದು ಬರಬೇಕು, ಒಂದು ಮಾಸ್ ಬರಬೇಕು ಆ ಥರ ಅಲ್ಲ. ಇವಾಗ ಏನು ಮಾಸ್, ಈಗ ಮಾಸ್ ಕ್ಲಾಸ್ ಅಂದ್ರೆ ಈಗ ಸೂ ಫ್ರಮ್ ಸೋನ ನೀವೇನಂತ ಹೇಳ್ತೀರ, ಅದು ಮಾಸ್ ಕಲೆಕ್ಷನ್ ಕಡೆ ಮಾಡಿದ್ವಲ್ಲ, ಸೊ ಮಾಸ್ ಸಿನಿಮಾ ಥರನೇ ಇದೆ. ಸೊ ಅದೇ ರೀತಿ ನಾನು ಅದು ಯಾವುದೂ ಕ್ಯಾಟಗರೈಸ್ ಮಾಡಿಲ್ಲ. ಸೊ ಬರೋದು ನನಗೆ, ಆಮೇಲೆ ನನಗೆ ಆ ಟೈಮಲ್ಲಿ ಏನು ಇಷ್ಟ ಆಗುತ್ತೆ ಆ ಸಿನಿಮಾಗಳನ್ನ ಮಾಡ್ತೀನಿ. ಸೊ ಅದು ಅದೇ ಥರ ಈ ಥರ ಪ್ಲೇಸ್ಮೆಂಟಲ್ಲಿ. ಇವಾಗ ಕತೆಗಳನ್ನ ಆಯ್ಕೆ ಮಾಡುವಾಗ ಹೇಗೆ ಸರ್, ಈಗಲೂ ಕೂಡ ಅಪ್ಪ ಅಮ್ಮದು ಸಪೋರ್ಟ್ ತಗೊಳ್ತೀರಾ ಅಥವಾ ಈಗೇನು ಕತೆ ಹೇಳ್ತಾರೆ ಅದನ್ನು ನೀವೇ ಸೆಲೆಕ್ಟ್ ಮಾಡ್ಕೊಳ್ತೀರಾ? ನಾನು ತುಂಬ ಕತೆಗಳನ್ನ ಕೇಳ್ತೇನೆ, ಬಟ್ ಸಾಕಷ್ಟು ಡಿಸ್ಕಷನ್ಸ್ ಮಾಡ್ತೀನಿ ನನ್ನ ಜೊತೆ, ತಮ್ಮನ ಜೊತೆ, ನನ್ನ ಒಂದಷ್ಟು ಫ್ರೆಂಡ್ಸ್ಗಳ ಜೊತೆ, ಇಲ್ಲ ನನ್ನ ಹಳೆ ಡೈರೆಕ್ಟರ್ಸ್ ಜೊತೆ, ಯಾರ ಜೊತೆ ಕೆಲಸ ಮಾಡಿರ್ತೀನಿ. ಸೊ ಅವ್ರ ಹತ್ರ ಒಂದು ಸ್ವಲ್ಪ ಚರ್ಚೆ ಮಾಡ್ತೀನಿ. ಸೊ ಎಲ್ಲರ ಜೊತೆ ಚರ್ಚೆ ಮಾಡಿ ಇಷ್ಟ ಆದಮೇಲೆ ಹೋಗ್ತೀನಿ. ಅದಿತಿ ಮ್ಯಾಮ್, ಇನ್ನು ಮುಂದೆನೂ ಕೂಡ ಹೇಗೆ ಸಿನಿಮಾಗಳು ನಾವು ನೋಡ್ಬೋದಾ? ಶೂಟಿಂಗಲ್ಲಿ ಬ್ಯುಸಿ ಅಂದರೆ ಇವಾಗ ಅದಕ್ಕೆ ಪ್ರಿಯಾರಿಟಿ ಮಗಳು. ಆಮೇಲೆ ಮಾಡಿರೋ ಸಿನಿಮಾಗಳದ್ದೇ ತುಂಬ ಕೆಲಸ ಇದೆ, ಪ್ರಮೋಷನ್ ಅಂತ ಇದೆ, ತಿಂಗಳಿಗಟ್ಟಲೆ ಹೋಗ್ಬಿಡುತ್ತೆ. ಮುಂದೆ ನೋಡಬೇಕು, ಗೊತ್ತಿಲ್ಲ ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೋ ಆ ಕ್ಷಣದಲ್ಲಿ ನನಗೆ ಯಾವುದು ಸರಿ ಅನಿಸುತ್ತೋ ನಾನು ಅದನ್ನು ಮಾಡ್ತೀನಿ. ನಾನು ಜಾಸ್ತಿ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ. ವಿನಯ್ ಸರ್ ಹೇಗೆ ಇಷ್ಟು ಸೈಲೆಂಟಾ ಅಥವಾ ಸೆಟ್ಟಲ್ಲೆಲ್ಲ ಮಾತಾಡ್ಕೊಂಡು ಜನ? ಇಲ್ಲ ಅಲ್ಲ ಸರ್, ಮಾತಾಡುವಾಗ ಸುಮ್ಮನೆ ಇರ್ತಾರಲ್ಲ, ಅದೆಲ್ಲ ನೋಡಿದಾಗ ಇವ್ರು ಸೈಲೆಂಟೇ ಇರ್ತಾರಾ ಹೇಗೆ?
ಥರ ಒಬ್ರು ಮಾತಾಡ್ಬೇಕಂದ್ರೆ ಅದು ಇಂಟ್ರಪ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ತುಂಬ ಜನ ಮಾಡ್ತಾರೆ ಕಾನ್ವರ್ಸೇಷನ್. ಒಬ್ರು ಮಾತಾಡ್ತಿದ್ದಾಗ ಒಂದು 10 ಜನ ಮಾತಾಡ್ತಿರ್ತಾರೆ, ಅವ್ರು ನಾನು ನೋಡ್ತಾ ಇರ್ತೀನಿ ಏನು ಮಾಡ್ತಿದ್ದಾರೆ ಇವರೆಲ್ಲ. ಒಬ್ರು ಮಾತಾಡಿದಾಗ ಅವ್ರು ಕಂಪ್ಲೀಟ್ ಮಾತಾಡೋವರೆಗೂ ಬಿಡಬೇಕು, ಅದಾದ್ಮೇಲೆ ನಮ್ದು ಏನಾದ್ರು ಇದ್ರೆ ಹೇಳ್ಬೇಕು. ಅದು ನಂಗೆ ನೀವಿಬ್ರು ನೋಡ್ದಾಗ ಹೆಂಗೆ ಅನ್ಸುತ್ತೆ ಗೊತ್ತಾ, ತುಂಬ ಮೆಚೂರ್ಡ್ ಆಗಿದ್ದೀರಾ, ತುಂಬ ಯೋಚನೆಗಳು ಮಾಡ್ತೀರಾ, ಮಾತಲ್ಲಿ ಎಲ್ಲೂ ನೀವು ಸಿಲ್ಲಿಯಾಗಿ ರೇಗಿಸ್ಕೊಂಡಿದ್ದೇ ಇಲ್ಲ ಸೆಟ್ಟಲ್ಲಿ ಅನ್ನಿಸ್ತಾ ಇದೆ. ಇಲ್ಲ ನಿಜ, ನಾವು ಅವರು ಅಷ್ಟೇ ನಾನು ಅಷ್ಟೇ, ನಾನು ಮಾತಾಡ್ತೀನಿ ಆದರೆ ರೇಗ್ಸೋದೆಲ್ಲ ಅಲ್ಲ ಮ್ಯಾಮ್, ತಮಾಷೆ ಇರುತ್ತಲ್ಲ ಒಂದು ಸೆಟ್ಟಲ್ಲಿ, ಅಥವಾ ಕಾಲು ಎಳೆಯೋದಾಗಿರ್ಬೋದು, ತಮಾಷೆ ಮಾಡಿ ಈ ಥರದ್ದು ಇಲ್ವೇ ಇಲ್ಲ ಅನ್ಸುತ್ತೆ ನಿಮ್ಮಿಬ್ಬರ ಮಧ್ಯೆ ನೋಡಿದ್ರೆ. ನೀವು ಇಷ್ಟು ಕ್ಯಾರೆಕ್ಟರ್ ಥರ ಇರ್ತೀವಲ್ಲ, ಆ ಕ್ಯಾರೆಕ್ಟರ್ ಹಂಗಿತ್ತು ಅಂತ ಅನ್ಸುತ್ತೆ. ಬೇರೆ ಕ್ಯಾರೆಕ್ಟರ್ ಕೊಟ್ಟರೆ ಆ ಥರ. ಸರ್ ಮ್ಯಾಮ್ ಹೇಳಿ ಸರ್ ಬಗ್ಗೆ. ಸೈಲೆಂಟ್ ಏನಲ್ಲ, ಅವ್ರಿಗೆ ಎಷ್ಟು ಬೇಕಷ್ಟು ಮಾತಾಡ್ತಾರೆ. ನಾನು ಅಷ್ಟೇ, ನಾನು ಆಕ್ಚುಲಿ ಎಷ್ಟು ಬೇಕಷ್ಟೇ ಮಾತಾಡ್ತೀನಿ. ನಾನು ತುಂಬಾ ಖುಷಿಯಾಗಿ ಹಿಂಗೆ ಮಾತಾಡ್ತೀನಲ್ಲ, ಅದೇನೋ ಜಾಸ್ತಿ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಮ್ಯಾಮ್ ಇದೊಂದು ಪರ್ಸ್ನಲ್ ಕ್ವಶನು, ನೀವು ಇಷ್ಟು ಪಾಸಿಟಿವ್ ಆಗಿ ಖುಷಿಯಾಗಿರೋಕ್ಕೆ ಹೇಗೆ ಸಾಧ್ಯ? ಈಗೂ ಗೊತ್ತಿಲ್ಲಪ್ಪ, ಹಂಗೆ ಇರ್ತೀನಿ ಅಲ್ವಾ? ನಮಗೂ ಸ್ವಲ್ಪ ಟಿಪ್ಸ್ ಏನಾದರೂ ಸಿಗ್ಬೋದಾ? ಟಿಪ್ಸ್ ಏನೂ ಇಲ್ಲ. ಅಂದ್ರೆ ನಾನು ತುಂಬಾ ನಂಬೋ ಒಂದು ಇದು ಅಂದ್ರೆ ಕೋಟ್ ಅಂದ್ರೆ ನಥಿಂಗ್ ಇಸ್ ಪರ್ಮನೆಂಟ್. ಖುಷಿ ಇರಲಿ, ದುಃಖ ಇರಲಿ, ಪ್ರಾಬ್ಲಮ್ಸ್ ಇರಲಿ, ಈವನ್ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗಲಿ, ಅದನ್ನು ಪರ್ಮನೆಂಟ್ ಅಲ್ಲ, ಮತ್ತೆ ಅದರಿಂದ ಏನಾದರೂ ಬಂದೇ ಬರುತ್ತೆ. ಸೊ ಅದನ್ನ ನಾನು ಏನೇ ಬಂದರೂ ನಾನು ಅನ್ಕೊಂಡ್ಬಿಡ್ತೀನಿ, ಇದನ್ನು ಪರ್ಮನೆಂಟ್ ಅಲ್ಲ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀನಿ, ಲೀವ್ ಆರಾಮಾಗಿ. ಇನ್ನೇನು ಮಗು ಆಯಿತು, ಅದಾದಮೇಲೂ ಕೂಡ ರಿಯಾಲಿಟಿ ಶೋಗೆ ಹೋಗ್ತೀರಾ, ಸಿನಿಮಾ ಪ್ರಮೋಷನ್ಗಳಲ್ಲಿ ತೊಡಗಿಸ್ಕೊಳ್ತೀರಾ, ಈ ಶೂಟಿಂಗ್ ಆಗ್ಬೋದು, ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟು ಬ್ಯುಸಿಯಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಇದೆಲ್ಲ ನೋಡಿದಾಗ ನಮಗೆ ಇವ್ರಿಗೆ ರೆಸ್ಟೇ ಬೇಡವಾ, ಅಥವಾ ಇನ್ನೂ ಟೈಮ್ ಸಾಕಾಗ್ತಿಲ್ವಾ ಇವ್ರಿಗೆ, ಈ ಥರ ಫೀಲ್ ಆಗುತ್ತೆ. ಸೊ ನಿಮಗೆ ಹೆಂಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ? ಆ್ಯಕ್ಚುಲಿ ನಾನು ಸ್ವಲ್ಪ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಅದೇನೋ ಕೂತಿದ್ದೆಲ್ಲ ಸರ್, ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ಹೌಸ್ ಅಂತ. ನಂಗೆ ಸ್ವಲ್ಪ ಕುತ್ಕೊಂಡ್ಬಿಟ್ರೆ ನಂಗೆ ಏನೇನೋ ಯೋಚನೆಗಳು ಬರುತ್ತೆ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ನನ್ನ ಮೈಂಡ್ಗೆ ರೆಸ್ಟೇ ಕೊಡೋದು, ಏನಾರು ಕೆಲಸ ಮಾಡ್ತೀನಿ. ಏನು ಅಕಸ್ಮಾತ್ ಅಡುಗೆ ಮಾಡಿದ್ರಾ, ಇನ್ನೊಂದ್ಸಲ ಅಡುಗೆ ಮಾಡ್ತೀನಿ, ಅದೇ ಒಂದು 1 hour ಹೋಗ್ಬಿಡುತ್ತೆ. ಸೊ ಅಡುಗೆ ಮಾಡೋದು, ಅದೆಲ್ಲ ಮಾಡೋದು, ಬಡಿಸೋದು, ಏನಾದರೂ ಮಾಡೋದು, ನನ್ನ ಮಗಳಿಗೆ ಊಟ ಮಾಡ್ಸೋಕ್ಕೆ 1 hour ಹೋಗ್ತಿದೆ, ಅದು ಬೇರೆ ವಿಷಯ. ಅಲ್ಲಿ ಫುಲ್ ಸುಸ್ತಾಗುತ್ತಾ, ರಾತ್ರಿ ನಿಮ್ಮದೇ ನಿದ್ದೆ ಬರುತ್ತೆ, ಬೆಳಗ್ಗೆ ಎದ್ದಾಗ ಅದೇನೋ ಫ್ರೆಶ್ ಅಂತ ಅನ್ಸುತ್ತೆ. ಹಾಗೆ ನಾನು ಇಲ್ಲ ಅಂದ್ರೂ ಅದು ಹಾಕ್ಕೊಂತೀನಿ, ತಲೆ ಮೇಲೆ ಹೇಳ್ಕೊತೀನಿ. ಒಂದೊಂದ್ಸಲಿ ಡ್ರೈನ್ ಔಟ್ ಆಗಿದ್ದಿದೆ ಡೆಫಿನೆಟ್ಲಿ. ನಾನು ಮನುಷ್ಯಳೆ ಇಷ್ಟೊಂದು ಅಪ್ಸೆಟ್ ಆಗಿದ್ದಿದೆ, ಡಿಪ್ರೆಸ್ಡ್ ಅಂತ ಯೂಸ್ ಮಾಡಲ್ಲ, ಲೋ ಫೀಲ್ ಆಗಿದ್ದಿದೆ, ದಿನಗಟ್ಟಲೆ ಲೋ ಫೀಲ್ ಅನ್ಸುತ್ತೆ. ಅದು ಇರುತ್ತೆ, ಎಲ್ಲರ ಲೈಫಲ್ಲೂ ಇರುತ್ತೆ. ಚೇರಪ್ ಮಾಡ್ಕೊಳ್ಳೋದು, ನಮಗೆ ನಾವೇ ಚೇರಪ್ ಮಾಡ್ಕೋಬೇಕಲ್ಲ, ಬೇರೆಯವ್ರು ಮಾಡಿದ್ರೆ ಜಾಸ್ತಿ ಹೊತ್ತು ಉಳಿಯಲ್ಲ. ಸೂಪರ್. ಇಬ್ಬರು ಅಂದೊಂದಿತ್ತು ಕಾಲ ಸ್ಕ್ರಿಪ್ಟನ್ನು ಒಪ್ಕೊಳ್ಳೋಕ್ಕೆ ಸ್ಟ್ರಾಂಗ್ ಪಾಯಿಂಟ್ ಯಾವುದು? ಸ್ಟ್ರಾಂಗ್ ಪಾಯಿಂಟ್ ಅಂದರೆ ಇದೊಂದು ಡೈರೆಕ್ಟರಿನ ಲೈಫ್ ಸ್ಟೋರಿ. ಆಮೇಲೆ ನನಗೆ ಇದರಲ್ಲೊಂದು 3 ವೇರಿಯೇಷನ್ ಸಿಕ್ತು. ಚಿಕ್ಕ ಟೀನೇಜ್ ಹುಡುಗ, ಆಮೇಲೆ ಕಾಲೇಜು, ಆಮೇಲೆ ಕೆಲಸ ಮಾಡಬೇಕಂದ್ರೆ ಆ ವೇರಿಯೇಷನ್ ಸಿಕ್ತು, ಒಂದು ಆಪರ್ಚುನಿಟಿ ಸಿಕ್ತು, ಆ ಥರ ಒಂದು ರೋಲ್ ಮಾಡಿತ್ತು. ಆಮೇಲೆ ಲೊಕೇಶನ್, ಸ್ಟೋರಿ ಸೆಟ್ ಆಗಿರೋದು ಒಂದು ತೀರ್ಥಹಳ್ಳಿ ಅನ್ನೋ ಒಂದು ಅಲ್ಲಿನ ಒಂದು ಆ ಜಾಗದಲ್ಲಿ. ಆಮೇಲೆ ಬೇರೆ ಆಮೇಲೆ ಇನ್ನೊಂದು ಡಿಫ್ರೆನ್ಸ್ ಅಂದರೆ ಒಂದು ಊರಿಂದ, ಒಂದು ಹಳ್ಳಿಯಿಂದ ಸಿಟಿಗೆ ಬರೋ ಒಂದು ವೇರಿಯೇಷನ್. ತುಂಬ ವೇರಿಯೇಷನ್ಸ್ಗಳಿತ್ತು ನನ್ನ ಕ್ಯಾರೆಕ್ಟರ್ಗೆ. ಸೊ ಅದಕ್ಕೆ ನನಗೆ ತುಂಬ ಇಷ್ಟ ಆಗಿ ಕತೆ. ಮ್ಯಾಮ್ ನೀವು? ಕಥೆನೇ ಅಲ್ವಾ, ಕಥೆನೇ ಮುಖ್ಯ ಅನ್ಸೋದು. ಯಾಕಂದ್ರೆ ಫಸ್ಟ್ ನಾವು ಯಾರಾದರೂ ಸಿನಿಮಾ ಅಪ್ರೋಚ್ ಮಾಡಿದಾಗ ಫಸ್ಟ್ ಕೇಳೋ ಕ್ವಶನೇ ಕತೆ ಹೇಳಿ ಅಂತ. ಅದೇ ಫಸ್ಟ್ ಇಂಪ್ರೆಷನ್ನೇ ಈ ಸಿನಿಮಾದಲ್ಲಿ. ಸರ್ ಸೆಟ್ಟಿಗೆ ಯುವ ಸರ್ ಕೂಡ ಬಂದಿದ್ದರು ಅಂತ ಕೇಳ್ಪಟ್ವಿ. ಸೊ ನೀವಿಬ್ಬರು ಆ್ಯಕ್ಟರ್ ಆಗಿರೋದ್ರಿಂದ, ಅಣ್ಣ ತಮ್ಮ ಆಗಿರೋದ್ರಿಂದ ಏನಾದರೂ ಡಿಸ್ಕಸ್ ಮಾಡ್ತಾ ಇರ್ತೀರಾ, ಅಥವಾ ಸಜೆಷನ್ಸ್ ಏನಾದರೂ ತೊಗೊಳ್ತಾ ಇರೋದು, ಈ ಥರ ಏನಾದರೂ ಮಾಡ್ತಾ ಇರ್ತೀರಾ, ಹೇಗೆ? ಅದು ಚಿಕ್ಕ ಮುಂಚೆ ಯಾವತ್ತೂ ಮಾಡ್ತಾ ಇರ್ತೀನಿ, ಏನು ಸರಿ ಏನು ತಪ್ಪು, ಮುಂದೆ ಏನು ಮಾಡಬೇಕು ಏನು ಮಾಡಬೇಕು ಎಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ಬಗ್ಗೆ, ಸಿನಿಮಾ ಬಿಟ್ಟು ಮಾತಾಡ್ತೀನಿ. ಇವಾಗ ನೀವುಗಳು ಹೀರೋ ಆಗಿರೋದ್ರಿಂದ ರಾಜ್ಕುಮಾರ್ ಫ್ಯಾಮ್ಲಿ ಅನ್ನೋದು ಎಷ್ಟು ನಿಮ್ಗಳಿಗೆ ಅದೇ, ಯಾಕಂದರೆ ನಾವು ದೊಡ್ಡ ಕುಟುಂಬದಿಂದ ಬಂದಿರೋದ್ರಿಂದ ನಾವು ಇದೇ ಥರ ಇರಬೇಕು, ಹೀಗೆ ಇರಬೇಕು ಅನ್ನೋದು ನಿಮಗೆ ಎಷ್ಟು ಸ್ಟ್ರೈನ್ ಅನಿಸುತ್ತೆ ತಲೆಗೆ? ಇಲ್ಲ, ಆ ಥರ ಯೋಚನೆ ಮಾಡಿದ್ರೆ ಸ್ಟ್ರೈನ್ ಅನಿಸುತ್ತೆ, ಅದನ್ನ ತುಂಬ ತಲೆಗೆ ಹಚ್ಕೊಂಡ್ರೆ ಸ್ಟ್ರೈನ್ ಅನಿಸುತ್ತೆ. ನಾವು ಇಲ್ಲಿಂದ ಅಂತ ಅನ್ಕೊಂಡ್ರೆ ಸ್ಟ್ರೈನ್ ಅನಿಸುತ್ತೆ. ಇಲ್ಲ ಅವ್ರದ್ದು ಏನಾದ್ರು ಶೂ ಫಿಲ್ ಮಾಡ್ಬೇಕು ನಾವು ಅಂತ ಅನ್ಕೊಂಡ್ರೆ ಸ್ಟ್ರೈನ್ ಅನಿಸುತ್ತೆ. ಯಾಕಂದರೆ ಯಾಕಂದರೆ ಅವ್ರನ್ನ ಅವ್ರ ಥರ ಆಗೋಕ್ಕೆ
ಆಸ್ಪೈರ್ ಮಾಡಬೇಕು, ನಮ್ಮ ಥರ ಆಗೋಕ್ಕೆ ನಾವು ಆಸ್ಪೈರ್ ಆಗಬೇಕು. ಯಾಕಂದರೆ ಅವ್ರು ಆಗಲೇ ಮಾಡಿದ್ದಾರೆ, ಆಮೇಲೆ ಅವ್ರು ಆಗಲೇ ಜನಕ್ಕೆ ರಿಲೇಟಿವ್ ಆಗ್ಬಿಟ್ಟಿದ್ದಾರೆ. ಸೊ ನಮ್ದೇನು ಕೆಲಸ ಇದೆ ನಾವು ಮಾಡ್ಕೊಳ್ಬೇಕು. ಸೊ ಆ ಥರ ಯೋಚನೆ ಮಾಡಿದ್ರೆ ಆರಾಮಾಗಿರುತ್ತೆ. ಮ್ಯಾಮ್, ಇವಾಗ ಅಣ್ಣವ್ರ ಫ್ಯಾಮ್ಲಿನಲ್ಲಿ ಅವ್ರ ಫ್ಯಾಮ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಒಂದು ಪುಣ್ಯ ಅಂತ ಫೀಲ್ ಮಾಡ್ತಾರೆ ಹೀರೋಯಿನ್ಸ್. ಸೊ ನೀವು ಅಣ್ಣವರ ಕುಡಿ ಅವ್ರು ಅಂದರೆ ನಮ್ಮ ಅಂಕಲ್ ಜೊತೆ ನಮ್ಮ ಜೊತೆ ಎಲ್ಲ ಆ್ಯಕ್ಟ್ ಮಾಡೋದು ಎಷ್ಟು ಪುಣ್ಯ ಆಗ್ತದೆ ಸರ್. ಜೊತೆ ತಾತನ ಜೊತೆ ಅಂದರೆ ಅದು ಬೇರೆ. ಅಣ್ಣವರ ಕುಡಿ ಮೊದಲನೇ ಕುಡಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ? ಇಲ್ಲ, ಅದು 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 ವಾ ಫೀಲಿಂಗ್ ಅಲ್ವಾ ಇಡೀ ಕರ್ನಾಟಕಕ್ಕೇನೆ. ರಾಜ್ಕುಮಾರನ ಹೆಸರೇ ಒಂದು ತಾಕತ್ತು. ಆ ಹೆಸರೇ ಎಷ್ಟು ನಾವು ಕನ್ನಡಕ್ಕೆ ಹೋಲಿಸ್ತೀವಿ ಅಂದರೆ ಅದು ಸಣ್ಣ ಮಾತಲ್ಲ. ಅದೇನೋ ನಮಗೆ ಗೊತ್ತಿಲ್ಲ, ಎಮೋಷನ್ ಬಿಲ್ಡ್ ಆಗಿರುತ್ತೆ ಇಡೀ ಫ್ಯಾಮಿಲಿ ಜೊತೆ ಎಲ್ರಿಗೂ. ಈ ಕರ್ನಾಟಕದಲ್ಲಿ ಯಾರೇನು ಕೇಳಿದ್ರು ಅಣ್ಣವ್ರ ಕುಟುಂಬ ಅಂದರೆ ನಮ್ಗೊಂದು ಪ್ರೀತಿ. ಅವ್ರ ಮನೇಲಿ ಏನೇ ಒಂದು ಚಿಕ್ಕದಾಗ ಅವ್ರಿಗೇನೇ ಒಂದು ತೊಂದರೆ ಆಗುತ್ತೆ, ಪಟ್ಟಂತ ಮಿಡಿಯುತ್ತೆ, ಸ್ಪಂದಿಸುತ್ತೆ ದುನಿಯಾ. ಸೊ ಅಂಥದ್ರಲ್ಲಿ ನೀವು ಹೇಳ್ದಂಗೆ ಅವ್ರ ಕುಡಿಯೊಟ್ಟಿಗೆ ಒಂದು ಆ್ಯಕ್ಟ್ ಮಾಡೋದಂದ್ರೆ ಅದೊಂದು ಖುಷಿನೇ ಅಲ್ಲ. ನಮ್ಮ ಮುಹೂರ್ತಕ್ಕೆ ಅಪ್ಪು ಸರ್ ಬಂದಿದ್ರು, ಆಮೇಲೆ ಶೂಟಿಂಗಿಗೆ ಯುವ ಸರ್ ಬಂದಿದ್ರು. ಅವ್ರನ್ನೆಲ್ಲ ನೋಡೋದು, ಅವ್ರು ಮಾತಾಡ್ಸೋದು, ಅವರೊಟ್ಟಿಗೆ ಒಡನಾಟನೇ ಒಂದು ಭಾಗ್ಯ. ಸೂಪರ್ ಮ್ಯಾಮ್. ಸರ್, ನಿಮ್ಮ ಫ್ಯಾಮ್ಲಿನಲ್ಲಿ ಇನ್ನೊಬ್ಬ ಪ್ರೊಡ್ಯೂಸರ್ ಶಿವಣ್ಣ ಅವ್ರ ಮಗಳು ನಿವೇದಿತಾ ಮ್ಯಾಮ್ ಫಸ್ಟ್ ಪ್ರೊಡಕ್ಷನ್ ಫೈರ್ ಫ್ಲೈ ಸಿನಿಮಾ ಮಾಡಿದ್ರು, ರಿಲೀಸ್ ಆಯಿತು, ಒಳ್ಳೆ ಹೆಸರು ಕೂಡ ಮಾಡ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ, ಅವರು ಪ್ರೊಡ್ಯೂಸರ್ ಆಗಿರೋದ್ರ ಬಗ್ಗೆ? ತುಂಬ ಖುಷಿ ಆಗುತ್ತೆ. ನಿವೇದಿತಾ ಆ್ಯಕ್ಚುಲಿ ಸಾಕಷ್ಟು ತುಂಬ ಪುಸ್ತಕಗಳು ಓದ್ತಾರೆ, ಅವಳಿಗೆ ತುಂಬ ನಾಲೆಜ್ ಇದೆ ಕತೆ ಬಗ್ಗೆ, ಸಿನಿಮಾ ಬಗ್ಗೆ. ಆಮೇಲೆ ಅವಳು ಕನ್ನಡಕ್ಕೆ ತುಂಬ ಹೆಚ್ಚು ಸಿನಿಮಾಗಳು ಮಾಡಬೇಕು, ಹೊಸ ಆ್ಯಕ್ಟರ್ಗಳ ಜೊತೆ, ಹೊಸ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿ ಸಿನಿಮಾಗಳು ಮಾಡಬೇಕು ಅಂತ ಒಂದು ಆಸೆ ಇದೆ. ಸೊ ಅದನ್ನ ನೋಡಿದ್ರೆ ಕೇಳಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಇದೇ ಥರ ತುಂಬ ಸಿನಿಮಾಗಳು ಮಾಡಬೇಕು. ಫುಲ್ ಕಂಪ್ಲೀಟ್ ಫ್ಯಾಮ್ಲಿನೇ ಏನೋ ಒಂದು ಎಲ್ಲೋ ಇಂಡಸ್ಟ್ರಿಗೆ ಏನೋ ಒಂದು ಸೇವೆ ಮಾಡ್ತಾನೆ ಇರುತ್ತೆ. ಸರ್, ಇದು ಹೇಗೆ ಹೊಸಬ್ರನ್ನೂ ಬೆಳೆಸೋದು, ತಾವು ಬೆಳೆಯೋದು, ಅದೇ ದೊಡ್ಡ ಮನೆ ನೋಡೇ ಕಲಿಬೇಕು ಅಂತ ಎಷ್ಟೋ ಜನಗಳು ಹೇಳ್ತಾರೆ. ಆ್ಯಕ್ಚುಲಾಗಿ ಈಗ ನಾವು ಬೆಳಿಬೇಕಂದ್ರೆ ನಮಗೆ ಒಂದು ಇಂಡಸ್ಟ್ರಿ ಥರ ಇರಬೇಕು. ಸೊ ಇಂಡಸ್ಟ್ರಿಯಲ್ಲಿ ಬರೀ ಒಂದು ವರ್ಗದ ಜನ ಇದ್ದರೆ ಅದು ಬೆಳೆಯುತ್ತೆ ಅಂತ ಎಲ್ಲ ಜನನೂ ಇರಬೇಕು. ಅಂದರೆ ತುಂಬ ಜನ ಬೇಕು ಒಂದು ಇಂಡಸ್ಟ್ರಿ ಸಸ್ಟೈನ್ ಮಾಡೋಕ್ಕೆ, ಯಾಕಂದರೆ ಎಲ್ಲರಿಗೂ ಕೆಲಸ ಸಿಗೋಕ್ಕೆ. ಸೊ ಎಲ್ಲ ಸಿನಿಮಾನೂ ಚೆನ್ನಾಗಿ ಹೋಗಬೇಕು, ತುಂಬ ಆ್ಯಕ್ಟರ್ಗಳಿರಬೇಕು, ತುಂಬ ಪ್ರೊಡ್ಯೂಸರ್ ಇರಬೇಕು, ತುಂಬ ಡೈರೆಕ್ಟರ್ಗಳಿರಬೇಕು, ತುಂಬ ಆ್ಯಕ್ಟರ್ಸ್ಗಳಿರಬೇಕು. ಆವಾಗಲೇ ಒಂದು ಇಂಡಸ್ಟ್ರಿಯಿಂದ ಫುಲ್ ಬೆನಿಫಿಟ್ ನಾವು ತೊಗೊಳ್ಬೋದು, ಜನರು ತೊಗೊಳ್ಬೋದು. ಸೊ ಅದರಿಂದ ಇವಾಗ ಅಂದೊಂದಿತ್ತು ಸಿನಿಮಾದಲ್ಲಿ ಇವಾಗ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಒಂದು ಟೀಸರ್ ರಿಲೀಸ್ ಆಗಿದೆ. ಇನ್ನೂ ಎಷ್ಟು ಸಾಂಗ್ಗಳು ನೋಡ್ಬೋದು ನಾವು ಸಿನಿಮಾದಲ್ಲಿ? ಅದೇ 2 ಸಾಂಗ್ ಇದೆ, ಇನ್ನೂ 3 ಸಾಂಗ್ ಇದೆ. 3 ಸಾಂಗ್ ಇನ್ನೊಂದು 3 ಸಾಂಗ್ ಕಂಪ್ಲೀಟ್ 5 ಸಾಂಗ್ ಆಗಿದ್ರೆ ಕಂಪ್ಲೀಟ್ 5 ಸಾಂಗ್. ಇವಾಗ ರಿಲೀಸ್ಗಿಂತ ಮುಂಚೆ ಒಂದು ಸಾಂಗ್ ಬಿಡ್ತೀವಿ, ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು 2 ಸಾಂಗ್ ಸಿನಿಮಾ. ಇವಾಗ ಒಂದು 3 ತಿಂಗಳಿಂದ ಸಿನಿಮಾಗಳೇನು ರಿಲೀಸ್ ಆಗ್ತಾ ಇದೆ, ಚೆನ್ನಾಗಿ ಒಳ್ಳೆ ಸಕ್ಸಸ್ ಆಗ್ತಾ ಇದೆ, ಜನಗಳು ಬಂದು ನೋಡ್ತಾ ಇದ್ದಾರೆ, ಕಂಪ್ಲೀಟ್ ಥಿಯೇಟ್ರ್ ಫುಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಕ್ಕ ಆಗಿರ್ಬೋದು, ಜೂನಿಯರ್ ಆಗಿರ್ಬೋದು, ಸೂಫ್ರಮ್ಸೋ ಆಗಿರ್ಬೋದು, ಇವಾಗ ಬರ್ತಾ ಇದೆ ಅಂದೊಂದಿತ್ತು ಕಾಲ. ಇದು ಕೂಡ ಆ ಲಿಸ್ಟಿಗೆ ಸೇರುತ್ತೆ ಅನ್ನೋದಾದರೆ ಆ ಸ್ಟ್ರಾಂಗ್ ಏನಿರ್ಬೋದು ಜನಗಳಿಗೆ, ಸ್ಟ್ರಾಂಗ್ ಪಾಯಿಂಟ್ ಏನಿರ್ಬೋದು? ಅದು ಸಿನಿಮಾ ನೋಡಿ ಹೇಳೋದು, ಸಿನಿಮಾದ ಒಂದೊಂದು ಕೀ ಪಾಯಿಂಟ್ಸ್ ಇರುತ್ತೆ, ಅದನ್ನ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ. ಬಟ್ ಮೇನ್ ಬಂದ್ಬಿಟ್ಟು ಇದೆಯಲ್ಲ ಆ ಟೈಟ್ಲು, ಆಮೇಲೆ ಆ ಮೆಮರೀಸು, ಆಮೇಲೆ ಆ ಫೀಲಿಂಗ್, ಒಂದು ಹಳೇದನ್ನು ರಿಲೇಟ್ ಮಾಡೋ ಒಂದು ಫೀಲಿಂಗು, ಆ ಫೀಲಿಂಗ್ ಇದ್ರಲ್ಲಿ ಸಿಗುತ್ತೆ. ಆ ಫೀಲಿಂಗ್ ತುಂಬ ಜನ ಕಾಯ್ತಾನೆ ಇರ್ತಾರೆ. ಮೋಸ್ಟ್ಲಿ ಆ ಫೀಲಿಂಗ್ಗೆ ಒಂದು ಡಿಫ್ರೆನ್ಸ್ ಮಾಡ್ಬೋದು. ಹೇಗೆ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜಾ ಅಥವಾ ಹೇಗೆ? ಫೀಲ್ ಗುಡ್ ಸಿನಿಮಾ, ಕಂಪ್ಲೀಟ್ ಆಲ್ ಏಜಸ್ ನೋಡ್ಬೋದು, ತುಂಬ ಕ್ಲೀನ್. ಓಕೆ, ಫೈನಲಿ ಅಕ್ಟೋಬರ್ 29ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 29ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸಿಗೆ ಏನು ಹೇಳ್ತೀರಾ? ಆಗಸ್ಟ್ 29 ಅದೇ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಡೈರೆಕ್ಟರಿನ ಲೈಫ್ ಸ್ಟೋರಿ ಇದು, ಹಾಗೂ ನಿಮ್ಮ ಹಳೆ ಮೆಮೊರೀಸ್ನ ಈ ಸಿನಿಮಾ ಮೂಲಕ ನೀವು ತಿರ್ಗಾ ಒಂದ್ಸಲಿ ವಿಟ್ನೆಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಸಿನಿಮಾ ಮ್ಯಾಮ್. ಸೊ ಅದಕ್ಕೆ ಒಂದು ಸಿನಿಮಾ ನೋಡೋದಕ್ಕೆ ಸ್ಟ್ರಾಂಗ್ ರೀಸನ್ ಅಂದ ತಕ್ಷಣ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದು.
ನೋಡಿದ್ರೆ ಜನಕ್ಕೆ ಯಾವ ಪಾಯಿಂಟ್ ಇಷ್ಟ ಆಗಿದೆ ಅನ್ನೋದು ನಾವು ಜಡ್ಜೇ ಮಾಡೋದಕ್ಕಾಗಲ್ಲ. ಸಾಂಗ್ಗಳಾಗಿರ್ಬೋದು, ಸೀನ್ಗಳಾಗಿರ್ಬೋದು, ಇದು ವರ್ಕ್ ಆಗುತ್ತೋ ಇಲ್ಲೋ ಅಂತ ನಮಗೆ ಅನಿಸಿರೋದೇ ತುಂಬ ಚೆನ್ನಾಗಿ ಜನ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಸೊ ನೋಡಿ ಇಷ್ಟ ಆದಮೇಲೆ 4 ಜನಕ್ಕೆ ಹೇಳಿ ಅಂತ, ಅದು ಇಂಪಾರ್ಟೆಂಟ್. ಇಷ್ಟ ಆಯಿತು ಅಂದರೆ ಪ್ಲೀಸ್ 4 ಜನಕ್ಕೆ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ, ಅದೇ ದೊಡ್ಡ ಸಹಾಯ ಆಗುತ್ತೆ ಸಿನಿಮಾಗೆ. ಸೂಪರ್. ಇನ್ನೇನು ಆಗಸ್ಟಿಗೆ ರಿಲೀಸ್ ಆಗ್ತಾ ಇದೆ, ಇನ್ನೇನು ತುಂಬ ದಿನ ಇಲ್ಲ. ನಿಮ್ಮ ಸಿನಿಮಾಗೆ ಮತ್ತು ನಿಮಗೆ ಆಲ್ ದ ಬೆಸ್ಟ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.